ಅವಶ್ಯಕತೆ ಇಲ್ಲ. ನಾವೆಲ್ಲ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಸ್ಕಾರದಲ್ಲಿ ಬದುಕಿರ್ತಕ್ಕಂಥ ಜನ. ಸಂಸ್ಕಾರನ ಕೊಟ್ಟವರು ನನಗಾಗಲಿ, ಸಿದ್ದರಾಮಯ್ಯನವ್ರಿಗಾಗಲಿ, ಶಿಂದೆ ಅವ್ರಿಗಾಗಲಿ, ಅನೇಕ ನಾಯಕರುಗಳಿಗೆ ಸನ್ಮಾನ್ಯ ದೇವೇಗೌಡರು. ಹಾಗಾಗಿ ನಾನು ದೇವೇಗೌಡರ ಬಗ್ಗೆ ಹಾಗಂದ್ಬಿಟ್ಟು ದೇವೇಗೌಡರು ಮೊಮ್ಮಗ ತಪ್ಪು ಮಾಡೋವನೇ ಬಿಟ್ಬಿಡಿ ಅಂತ ನಾವು ಇಲ್ಲನೋ, ತಪ್ಪಾದವನಿಗೆ ಶಿಕ್ಷೆ ಆಗಲಿ, ಏನು ಬೇಕಾದ್ರೂ ಮಾಡಿ. ಹಾಗಂದ್ಬಿಟ್ಟು ಅಧಿಕಾರ ಇದೆ ಅಂದ್ಬಿಟ್ಟು ಚಿರ್ಚೋ ಕೆಲಸ ಮಾಡೋದಕ್ಕೆ ಯಾರೂ ಒಳ್ಳೆಯದಲ್ಲ, ಆಗಬಾರ್ದು. ನಾನು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲರೂ ಶಿವರಾಮೇಗೌಡರಿಗೆ ಫೋನ್ ಮಾಡಿ ಹೇಳಿದೆ, ಬೇಕಾದ್ರೆ ಅವ್ರಿಗೆ ಕೇಳ್ಕೊಳ್ಳಿ, ಯಾಕಪ್ಪ ಇವೆಲ್ಲ ಮಾಡ್ತೀರಾ, ನನಗೆ ಗೊತ್ತಿಲ್ಲ ಇದೆಲ್ಲ ಈ ಥರ ಎಲ್ಲ ಡೀಪಾಗಿ ಆಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾನು ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡೋದಿಷ್ಟೇ, ಎಲ್ಲ ಚೇರು ಕಂಪ್ಲೀಟ್ ಆಗಿದೆ, ಉಳಿದಿರೋದೊಂದು ಚೇರು. ಆ ಚೇರ್ ಬರೋದಕ್ಕೆ ಏನಾದ್ರು ಅವಕಾಶ ಇದ್ದು, ನಿನಗೆ ಹಣೆ ಬರ ಇದ್ದು, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿನ್ನ ನಂಬಿರೋ ಗುರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ದರೆ ಅದು ಹೋಗ್ತೀರಾ, ಹೋಗಬೇಡಿ ಅನ್ನೋದಿಲ್ಲ. ಹಂಗಂದ್ಬಿಟ್ಟು ಎಲ್ಲೋ ಒಂದು ಕಡೆ ಯಾರ್ಯಾರ್ದೋ ಮಾತಿಗೆ ನೀವು ಸಡನ್ನಾಗಿ ಆ ಥರ ಮಾಡಬೇಡಿ. ಕುಳಿತುಕೊಂಡು ಮಲ್ಕೊಳ್ಳಿ, ಯೋಚನೆ ಮಾಡಿ ತೀರ್ಮಾನ ಮಾಡಿ. ಶಿವಕುಮಾರು ಈ ರಾಜ್ಯದಲ್ಲಿ ಯಾರಿಗೂ ಹೇಳಲಿಲ್ಲ. ಈ ಸರ್ಕಾರ ಬಂದಾಗ ಯಾರ ಮುಂದಿನ ಮುಖ್ಯಮಂತ್ರಿ ಅಂದಾಗ ನಾನು ಶಿವಕುಮಾರ್ ಆಗಲಿ ಅಂತ ಹೇಳಿದ್ರು. ನಂದು ಸ್ವಾರ್ಥ ಇದೆ, ನನ್ನ ತಾಲೂಕಿನವರು. ಹಾಗಾಗಿ ಈ ಥರದ ಒಂಥರ ಅಸಹ್ಯ ರಾಜಕಾರಣಿಗಳಂದರೆ ಏನಪ್ಪ ಇಷ್ಟೊಂದು ಅಯೋಗ್ಯರ ಅನ್ನೋ ಮಟ್ಟಕ್ಕೆ ಅವನು ಯಾವನೋ ಮಾಡೋವನೇ, ಅವನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಏನು ಬೇಕಾದ್ರೂ ಗಲ್ಗೇರಿಸಿ ನಾವು ಬೇಡ ಅನ್ನೋದಿಲ್ಲ. ಅದೇ ಎಲ್ಲರೂ ಉಂಟೇರಿ ಆ ರೇವಣ್ಣ ಲಿಂಬೆಹಣ್ಣು ಹಿಡ್ಕೊಂಡು ಹೋಯ್ತಾನೆ ಹಿಂಗೆ, ಅಲ್ಲಿ ಇಲ್ಲಿ ಬರೀ ಲಿಂಬೆಹಣ್ಣು ದೇವಸ್ಥಾನ, ಕಾಳಮ್ಮ, ಮಾರಮ್ಮ, ಮಸ್ನಮ್ಮ, ಈ ದೇಶದಲ್ಲಿ ಎಷ್ಟು ದೇವಸ್ಥಾನ ಎಲ್ಲ ದೇವಸ್ಥಾನ ಸುತ್ತಾರೆ. ಮಗ ತಪ್ಪು ಮಾಡಿದ್ರೆ ಮಗನ ಮೇಲೆ ಹಾಕಿ, ಯಾರು ಬೇಡ ಅಂತಾರೆ? ಯಾರು ನಾವೇನು ಅದಕ್ಕೇನು ಇದೇನಿಲ್ಲ, ಅವನೇನು ಎಳೆ ಮಗು ಅಲ್ಲ. ಆ ನೀಚ ಕೆಲಸ ಮಾಡಿದರೆ ಅವ್ನಿಗೇನು ಬೇಕಾದ್ರೂ ಶಿಕ್ಷೆ ಆಗಲಿ, ಯಾರು ಬೇಡ ಅಂತಾರೆ? ಹಾಗಾಗಿ ಇದು ದೇಶದ ಚುನಾವಣೆ, ಇದು ಸಿದ್ದರಾಮಯ್ಯನವ್ರ ಭಾಗ್ಯ ಚುನಾವಣೆ ಏನಲ್ಲ, ಗ್ಯಾರಂಟಿ ಚುನಾವಣೆ ಏನಲ್ಲ. ದೇಶದ ಜನ ದೇಶಕ್ಕೆ ಓಟ್ ಹಾಕಿರೋದು, ದೇಶದ ಭದ್ರತೆ, ದೇಶದ ಇತಿಹಾಸ, ದೇಶದಲ್ಲಿರ್ತಕ್ಕಂಥ 142 ಕೋಟಿ ಭಾರತೀಯರು ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೋಸ್ಕರ ಈ ಚುನಾವಣೆ ಮಾಡಿದ್ದಾರೆ ವಿನ ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಗೂ ಅಲ್ಲ, ಶಿವಕುಮಾರ್ ಅವರ ಏನದು ಯಾವುವೂ ಅಲ್ಲ. ದಯವಿಟ್ಟು